ಕೇಂದ್ರ ಸರ್ಕಾರದಿಂದ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಸಿಕ್ಕಿದೆ. ರಾಜ್ಯ ಸರ್ಕಾರಗಳು ಅವರವರ ನಿರ್ಧಾರವನ್ನು ತೆಗೆದುಕೋಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಕೈ ತೊಳ್ಕೊಂಡಿದೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ನಿಂತೋಗುತ್ತಾ, ಅದನ್ನ ಸ್ಟಾಪ್ ಮಾಡುತ್ತಾ ರಾಜ್ಯ ಸರ್ಕಾರ ಅನ್ನೋದು ಹಲವರಿಗೂ ಕೂಡ ಗೊಂದಲ ಇದೆ. ಎಸ್, ಇದನ್ನ ನೋಡಿ, ನಮ್ಗೆ ಈಗ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದೆ ಸ್ವಾಮಿ. ನಾವು ಯಾವತ್ತು ಆಟೋದವ್ರು ಎಲ್ಲವನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಯಾವಾಗ ನೀವು ಮೆಟ್ರೋವನ್ನ ತಂದ್ರಿ, ಆವಾಗಲೇ ಆಟೋದವರ ಬಿಸ್ನೆಸ್ಗೆ, ಅವರ ಸಂಸಾರಗಳನ್ನ ಸಾಕೋಕೆ ಹೊಡ್ತಾ ಆಯ್ತು. ಆವಾಗ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಆ ನಂತರ BMTC ಬಸ್ಗಳಲ್ಲಿ ಲೇಡೀಸ್ಗೆ ಫ್ರೀ ಬಸ್ ಅಂತ ಮಾಡಿದ್ರಿ, ಅವಾಗ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಈ ಕಳ್ಳಾಟದಲ್ಲಿ ಬೈಕ್ ಟ್ಯಾಕ್ಸಿಗಳು ಬಂದು, ಅವಾಗ್ಲೂ ಕೂಡ ಬಿಸ್ನೆಸ್ಗೆ ಹೊಡ್ತಾ ಬೀಳ್ತು. ಅವಾಗ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸಿದ್ರು. ಆಟೋ ಡಿಪಾರ್ಟ್ಮೆಂಟ್ ಅನ್ನ ಬಿಡೋರು ಬಿಟ್ಬಿಟ್ರು ಅಲ್ವಾ. ಅಡ್ಜಸ್ಟ್ ಮಾಡ್ಕೊಂಡು ಬದುಕು ನಮಗೆ ಗೊತ್ತಿದೆ. ಇವಾಗ ರಾಜ್ಯ ಸರ್ಕಾರ ಏನಾದ್ರು ಒಂದು ವೇಳೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಅನ್ನು ಕೊಟ್ರೆ ಅವಾಗ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಆದ್ರೆ ಜಾಸ್ತಿ ಆಟೋಗಳು ಓಡಲ್ಲ, ತುಂಬಾ ಆಟೋಗಳು ನಿಂತು ಹೋಗ್ತವೆ. ಕೆಲವರು ಬೈಕ್ಗಳನ್ನ ತೆಗೆದುಕೊಂಡು ಓಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದಾಗೆ ಇಲ್ಲಿ ನಿಜವಾಗ್ಲೂ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ನಮ್ಮ ಲಾಯರ್ ಜಗದೀಶ್ ಅವರೇ. ನೀವು ಹೆಂಗೆ ಅಂತಂದ್ರೆ, ದುಡ್ಡಿರೋ ಕುಳಗಳು ನೀವಾಗಿರ್ಬೋದು, ರಾಮಲಿಂಗ ರೆಡ್ಡಿ ಅವರಾಗಿರ್ಬೋದು, ಎಲ್ಲರೂ ಅಷ್ಟೇ. ಇವಾಗ ಬಡವ್ರನ್ನೇ ಆಟ ಆಡಿಸ್ತಾ ಇರ್ತಕ್ಕಂಥದ್ದು, ಬಡವ್ರನ್ನೇ ತುಳಿತಾ ಇರ್ತಕ್ಕಂಥದ್ದು, ಬಡವ್ರನ್ನೇ ಗೋಳಾಟ ಮಾಡಿಸ್ತಾ ಇರ್ತಕ್ಕಂಥದ್ದು. ನೀವ್ಯಾರು ಕೂಡ ಕೋಟಿ ದೋಚಿರ್ತಕ್ಕಂಥ ರಾಜಕಾರಣಿಗಳಾಗಿರ್ಬೋದು, ಅಥವಾ ಈ ಭ್ರಷ್ಟ ವ್ಯವಸ್ಥೆ ದೊಡ್ಡ ಕುಳಗಳಿದ್ದಾವಲ್ಲ, ಅವು ಯಾವನು ಕೂಡ ಮಟ್ಟ ಹಾಕೋಕ್ ಆಗ್ಲೇ ಇಲ್ಲ. ಬಡವರನ್ನೇ ತುಳಿತಾ ಇದ್ದೀರ ನೀವು ಕೂಡ. ನೋಡಿ, ಇನ್ನೂ ಒಂದು ಅವಕಾಶ ಇದೆ ರಾಮಲಿಂಗ ರೆಡ್ಡಿ ಅವರೇ ಹಾಗೂ ಇಲ್ಲಿರ್ತಕ್ಕಂಥ ಸರ್ಕಾರವೇ. ದಯವಿಟ್ಟು ಇನ್ನೂ ಒಂದ್ಸಾರಿ ನೋಡಿ, ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡ್ಬೇಕಾ ಕೊಡಬಾರ್ದು ಅಂತ ಇನ್ನೂ ಒಂದು ಅವಕಾಶ ಇದೆ. ನಿಮ್ಗೂ ಕೂಡ ನೋಡಿ, ಆಮೇಲೆ ನಿರ್ಧಾರ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ನಾವು ಆಟೋದವರು ತುಂಬಾ ನೊಂದೋಗ್ಬಿಟ್ಟಿದೀವಿ, ಆಯ್ತಾ. ನಮ್ಮ ಕಷ್ಟಗಳು ಹೇಳ್ತಾ ಹೊರಟ್ರೆ ಆಟೋದವ್ರದ್ದು ಕಣ್ಣೀರೇ ಬಂದ್ಬಿಡುತ್ತೆ. ಅದನ್ನ ಕೇಳಿಸ್ಕೊಳಕ್ಕೆ ಇವಾಗ ಯಾರು ಇಲ್ಲ, ಆ ರೀತಿ ಆಗ್ಬಿಟ್ಟಿದೀವಿ ನಾವು ಆಟೋದವರು. ನೋಡಿ ಒಂದ್ಸಾರಿ ಸರ್ಕಾರವೇ, ಇನ್ನು ಏನ್ ಕೇಳೋಕ್ಕಾಗತ್ತೆ ನಾವು ತಾನೆ.